ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬಂದ ನಂತರ ಅನೇಕ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಿನ್ನೆಯೂ ಕೂಡ ನಾವು ಮಹಿಳೆ ಮಕ್ಕಳ ಮೇಲೆ ಆದಂತಹ ದೌರ್ಜನ್ಯಗಳ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಸಮಿತಿಗಳನ್ನು ರಚನೆ ಮಾಡಿರೋದು ಎಲ್ಲವೂ ಕೂಡ ಆಗಿತ್ತು. ಇದೀಗ ಮಮತಾ ಬ್ಯಾನರ್ಜಿಯವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಈ ವ್ಯಕ್ತಿಗೆ ಜೈಲು ಫಿಕ್ಸಾ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಏನು ಹಾಗಾದ್ರೆ ಅಭಿಷೇಕ್ ಬ್ಯಾನರ್ಜಿ ಮತ್ತು ಆಪ್ತರ ಈ ಬೇನಾಮಿ ಆಸ್ತಿಯನ್ನ ಸಿಎಂ ಸುವೇಂದು ಅಧಿಕಾರಿ ಬಹಿರಂಗಪಡಿಸಿದ್ದಾರೆ. ಶಾಂತಿನಿ ಕೇತನ ಎನ್ನುವಂಥ ಒಂದು ಐಷಾರಾಮಿ ನಿವಾಸ ಇದು. ಈ ನಿವಾಸಕ್ಕೆ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲ ನೋಟಿಸ್ ಕೊಟ್ಟಿದೆ. ಅಕ್ರಮ ನಿರ್ಮಾಣ ಮತ್ತು ಅನುಮೋದಿತ ನಕ್ಷೆ ಉಲ್ಲಂಘನೆ ಆರೋಪದಡಿ ಈ ಕೋಲ್ಕತ್ತಾ ಕಾರ್ಪೊರೇಷನ್ ಏನಿದೆ ಇದೆಲ್ಲ ಕ್ರಮವನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಹೆಸರಲ್ಲಿ 4, ತಂದೆ ಹೆಸರಲ್ಲಿ 6 ಅತ್ಯಮೂಲ್ಯ ಆಸ್ತಿಗಳೆಲ್ಲ ಪತ್ತೆಯಾಗಿದೆ ಅಂತ. ಒಟ್ಟು 24 ಆಸ್ತಿ ಪತ್ತೆಯಾಗಿದೆ. ಟಿಎಂಸಿಯ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಲಿಪ್ಸ್ ಆ್ಯಂಡ್ ಬೌನ್ಸ್ ಎನ್ನುವಂಥ ಕಂಪನಿ ಹೆಸರಿಗೆ ಸಂಬಂಧಪಟ್ಟಂತೆ 14 ಆಸ್ತಿ ಅಂತ ಹೇಳ್ತಿದ್ದಾರೆ. 4 ಆಸ್ತಿ ಸ್ವಂತ ಹೆಸರಿನಲ್ಲಿದ್ದರೆ 6 ಆಸ್ತಿ ತಂದೆ ಹೆಸರಿನಲ್ಲಿದೆ ಅಂತ. ಇವರೊಂದು ಅರಮನೆ ಅಂತ ಒಂದು ಕಚೇರಿಯನ್ನು ಹೊಂದಿದ್ದಾರೆ ಅಂತ ಬಿಜೆಪಿ ಮತ್ತು ವಿಪಕ್ಷಗಳೆಲ್ಲ ಆರೋಪ ಮಾಡ್ತಾ ಇತ್ತು. ಮತ್ತೊಂದು ಕಡೆ ಶಾಂತಿನಿಕೇತನ ನಿವಾಸ ಕೋಲ್ಕತ್ತಾ ಮಹಾನಗರ ಪಾಲಿಕೆ ನೋಟಿಸ್ ಕೊಟ್ಟಿದ್ದು ಯಾವ ಕಾರಣಕ್ಕಾಗಿ? ಅನುಮತಿ ಇಲ್ಲದೆ ಕಾನೂನು ಉಲ್ಲಂಘನೆ ಮಾಡಿ ಎಲ್ಲವನ್ನ ಕಟ್ಟಿದ್ದಾರೆ, ತೆರಿಗೆ ವಂಚನೆ ಮಾಡಿದ್ದಾರೆ, ದಾಖಲೆಗಳೆಲ್ಲವೂ ಕೂಡ ಸರಿ ಇಲ್ಲ ಅಂತ ಹೇಳಿ ಇದೀಗ ಈ ಶಾಂತಿನಿಕೇತನ ನಿವಾಸಕ್ಕೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. 7 ದಿನಗಳಿಗಾಗಿ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ 90 ಆಸ್ತಿಗಳ ಒಡೆಯ ಟಿಎಂಸಿ ನಾಯಕನ ಮಗ ಒಬ್ಬ ವ್ಯಕ್ತಿ 90 ಆಸ್ತಿಗಳಿಗೆ ಒಡೆಯ ಇದ್ದಾನೆ. ಟಿಎಂಸಿ ಶಾಸಕ ಜಾವೇದ್ ಅಹಮದ್ ಖಾನ್ ಪುತ್ರನ ಹೆಸರಿನಲ್ಲಿ 90 ಆಸ್ತಿಗಳು ಪತ್ತೆಯಾಗಿರೋದು. ಟಿಎಂಸಿ ನಾಯಕ ಸೋನಾ ಪಪ್ಪು ಹೆಸರಿನಲ್ಲಿ 24 ಐಷಾರಾಮಿ ಆಸ್ತಿ ದಾಖಲೆ ಸಿಕ್ಕ ಬೆನ್ನಲ್ಲೇ ಆತನ ಬಂಧನ ಆಯಿತು. ಮತ್ತೊಬ್ಬ ನಾಯಕ ರಾಜು ನಾಸ್ಕರ್ ಅವರ ಹೆಸರಲ್ಲಿ 18 ಬೇನಾಮಿ ಆಸ್ತಿ ಪತ್ತೆಯಾಗಿರೋದು. ಅಂದರೆ ಈ 3 ಜನರ ಪೈಕಿ ಈ ವ್ಯಕ್ತಿಯ ಹೆಸರಲ್ಲಿ 90 ಬೇನಾಮಿ ಆಸ್ತಿ ಇದೆ. ಈ ಬೇನಾಮಿ ಆಸ್ತಿ ಹೆಂಗಾಯಿತು ಅಂತ ಬಿಜೆಪಿಯವರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಕಾನ್ವಾ ಅನ್ನುವಂಥ ಒಂದು ವಿಧಾನಸಭಾ ಕ್ಷೇತ್ರ, ಆ ಕ್ಷೇತ್ರದ ಶಾಸಕ ಇವರು ಜಾವೇದ್ ಅಹಮದ್ ಖಾನ್ ಅಂತ. ಈ ವ್ಯಕ್ತಿಯ ಪುತ್ರನ ಹೆಸರಿನಲ್ಲೆಲ್ಲ ಜಾವೇದ್ ಪುತ್ರನ ಹೆಸರಲ್ಲಿ 90 ಆಸ್ತಿ ಪತ್ತೆಯಾಗಿದೆ. ಅಂದರೆ ಈ ಜಾವೇದ್ ಅಹಮದ್ ಖಾನ್ ಇದ್ದಾನೆ, 3 ಬಾರಿ MLA ಆಗಿದ್ದಾರೆ ಇವರು ಈ ಕ್ಷೇತ್ರದಿಂದ. 3 ಬಾರಿ MLA ಆಗಿ ರಾಜಕೀಯವಾಗಿ ಪ್ರಭಾವವನ್ನು ಬಳಸಿಕೊಂಡು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ತೆರಿಗೆಯನ್ನು ಪಾವತಿ ಮಾಡದೆ ಈ 90 ಆಸ್ತಿಗಳನ್ನು ತಮ್ಮ ಹೆಸರಿಗೆ ಹಾಕ್ಕೊಂಡಿದ್ದಾರೆ. ಇವರ ವಿರುದ್ಧ ಕ್ರಮ ಆಗಬೇಕು ಅಂತೆಲ್ಲ ಅವರು ಮಾತನಾಡಿದ್ರು. ಅದರ ಭಾಗವಾಗಿ ಇದೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳಿದ್ರೆ, ಖಡಕ್ ಆಫೀಸರ್ ದಮಯಂತಿ ಸೇನ್ ಕಂಬ್ಯಾಕ್ ಆಗಿರೋದು. ಹೆಂಗಾಯಿತು ಕಂಬ್ಯಾಕು? ಮಹಿಳೆಯರ ಮೇಲಿನ ದೌರ್ಜನ್ಯ, ಮಕ್ಕಳ ಮೇಲೆ ಆದಂತಹ ಈ ಹಲ್ಲೆ ಪ್ರಕರಣಗಳು ಇವೆಲ್ಲವನ್ನು ಕೂಡ ತನಿಖೆ ಮಾಡಬೇಕು, ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಸಮಿತಿಯನ್ನು ಮಾಡಲಾಗಿದೆ. ಆ ಸಮಿತಿಯ ಜವಾಬ್ದಾರಿಯನ್ನು ಕೂಡ ಇವರಿಗೆ ಕೊಡಲಾಗಿದೆ. 1996ರ ಬ್ಯಾಚ್ನ ದಕ್ಷ IPS ಅಧಿಕಾರಿ ಇವರು. ಈ ದಕ್ಷ IPS ಅಧಿಕಾರಿಗೆ ಈಗ ಅವಕಾಶವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಸದಸ್ಯ ಕಾರ್ಯದರ್ಶಿಯಾಗೆಲ್ಲ ಕೆಲಸ ಮಾಡ್ತಿದ್ದಾರೆ. ಈಗ ಅವರು ರಾಜಕೀಯ ಕಾರಣದಿಂದ ಮೂಲೆ ಗುಂಪಾಗಿದ್ದರು. 2012ರಲ್ಲಿ ಒಂದು ಪ್ರಕರಣ ಆಗಿತ್ತು, ಪಾರ್ಕ್ ಸ್ಟ್ರೀಟ್ ಗ್ಯಾಂಗ್ ರೇಪ್. ಆ ಪ್ರಕರಣದ ತನಿಖೆಯನ್ನು ಮಾಡಿದ್ದರ ಕಾರಣಕ್ಕಾಗಿ ಅವರನ್ನು ಮೂಲೆ ಗುಂಪು ಮಾಡೋ ಪ್ರಯತ್ನವನ್ನು ಮಾಡಿದರು. ಯಾಕಂದರೆ ಅವತ್ತು ಮಮತಾ ಬ್ಯಾನರ್ಜಿ ಈ ಪ್ರಕರಣದ ವಿರುದ್ಧ ನಿಂತು ರಾಜಕೀಯ ಪಿತೂರಿ, ರಾಜಕೀಯ ಷಡ್ಯಂತ್ರ ಅಂತೆಲ್ಲ ಹೇಳಿದರು. ಆದರೆ ಈ ಪ್ರಕರಣದ ಭಾಗವಾಗಿ ಕೆಲಸವನ್ನು ಮಾಡಿ ಈ ಆರೋಪಿಗಳೇನಿದ್ರು ಅವರಿಗೆ ಶಿಕ್ಷೆ ಕೊಡಿಸೋ ಪ್ರಯತ್ನವನ್ನು ಈ ಅಧಿಕಾರಿ ಮಾಡಿದ್ರು. ಅದಾದ ನಂತರ ಮೂಲೆ ಗುಂಪಾಗಿದ್ದರು. ಇದೀಗ ಅವರು ಕಂಬ್ಯಾಕ್ ಆಗಿದ್ದಾರೆ. ಈ ಸಂದೇಶ್ ಖಾಲಿ ಪ್ರಕರಣ ಅಂತ ಹೇಳಿದ್ರೆ, ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋದು, ಹೋಟೆಲ್ಗಳಿಗೆ ಕರೆದುಕೊಂಡು ಹೋಗಿ ಅವ್ರ ಮೇಲೆ ದೌರ್ಜನ್ಯ ಮಾಡಿರೋದು, ಅವರ ಆಸ್ತಿಗಳನ್ನು ವಶಪಡಿಸಿಕೊಂಡಿರೋದು, ಅವರ ಮನೆಗಳನ್ನು ವಶಪಡಿಸಿಕೊಂಡಿರೋ ಪ್ರಕರಣ ಏನಿದೆ ಇವೆಲ್ಲವನ್ನು ಕೂಡ ಇವರು ತನಿಖೆ ಮಾಡ್ತಾರೆ. ಹೀಗಾಗಿ ಎಲ್ಲ ಸತ್ಯ ಏನಿತ್ತು ಅದನ್ನು ಹೊರತೆಗೆಯುವ ಪ್ರಯತ್ನವನ್ನು ಮಾಡ್ತಾರೆ. ದೀದಿ ಮಾತು ಸುಳ್ಳು ಮಾಡಿದ್ದಂತಹ ಧೀರೆ ಯಾರು? ದಮಯಂತಿ ಸೇನ್. ಅವಾಗಲೇ ನಾನು ಹೇಳ್ತಾ ಇದ್ದೆ, 2012ರಲ್ಲಿ ಒಂದು ಘಟನೆ ಸಂಭವಿಸುತ್ತೆ. ಏನು ಘಟನೆ ಆಗುತ್ತೆ ಅಂತ ಹೇಳಿದರೆ, ಒಂದು 5 ಜನರ ಗ್ಯಾಂಗ್ ಈ ಕೋಲ್ಕತ್ತಾದ ಪಾರ್ಕ್ ಸ್ಟ್ರೀಟ್ ಗ್ಯಾಂಗ್ ರೇಪ್ ಅಂತಲೇ ಇದನ್ನು ಹೇಳ್ತಾರೆ. ಒಂದು 5 ಬಾರಿ ರಾಜಕೀಯ ಕೋಲಾಹಲಕ್ಕೆ ಕಾರಣ ಆದಂಥ ಪ್ರಕರಣ ಇದು. ಫೆಬ್ರವರಿ 5 ಮತ್ತು 6ರ ರಾತ್ರಿ ಆಯಿತು. ಇದು ಪಾರ್ಕ್ ಸ್ಟ್ರೀಟ್ ಎನ್ನುವಂಥ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ 2 ಮಕ್ಕಳ ತಾಯಿ, ಆಂಗ್ಲೋ ಇಂಡಿಯನ್ ಮಹಿಳೆ, 37 ವರ್ಷ ಅವರಿಗೆ, ಅವರು ಹೋಗ್ತಾ ಇರ್ತಾರೆ. ಆ ಹೋಗ್ತಾ ಇದ್ದಂತಹ ಸಮಯದಲ್ಲಿ ಒಂದು 5 ಜನ ಯುವಕರು ಏನು ಮಾಡ್ತಾರೆ, ನೈಟ್ ಕ್ಲಬ್ಬಿಂದ ಹೊರಗಡೆ ಬಂದು ಏನು ಮಾಡ್ತಾರೆ, ನಿಮ್ಮನ್ನು ಮನೆಗೆ ಬಿಡ್ತೀವಿ ಅಂತ ಕಾರ್ನಲ್ಲಿ ಕೂರಿಸ್ಕೊಳ್ತಾರೆ. ಕಾರ್ನಲ್ಲಿ ಕೂರಿಸ್ಕೊಂಡು ಹಾಗೆ ಮುಂದೆ ಹೋಗ್ತಾ ಏನು ಮಾಡ್ತಾರೆ, ಅವರ ಬಳಿ ಇದ್ದಂಥ ಬಂದೂಕನ್ನು ತೆಗೆದುಕೊಂಡು ಈ ಮಹಿಳೆಗೆ ಹೆದರಿಸಿ 5 ಜನವು ಕೂಡ ಸಾಮೂಹಿಕ ಅತ್ಯಾಚಾರವನ್ನು ಮಾಡ್ತಾರೆ. ಸಾಮೂಹಿಕ ಅತ್ಯಾಚಾರ ಆಗುತ್ತೆ ಮಹಿಳೆ ಮೇಲೆ.
ಈ ಸಾಮೂಹಿಕ ಅತ್ಯಾಚಾರ ಆದ ನಂತರ ಮಮತಾ ಬ್ಯಾನರ್ಜಿ ಏನ್ ಮಾಡ್ತಾರೆ, ಇದು ಸುಳ್ಳು, ರಾಜಕೀಯ ಪಿತೂರಿ, ಇದು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ವಿಪಕ್ಷಗಳಂತೆಲ್ಲ ಹೇಳ್ತಾರೆ. ಆದ್ರೆ ಇದರ ತನಿಖೆಯನ್ನು ಮಾಡ್ತಾರೆ ಇದೇ IPS ಅಧಿಕಾರಿ. ತನಿಖೆಯನ್ನು ಮಾಡಿ 2015ರ ಡಿಸೆಂಬರ್ ತಿಂಗಳಲ್ಲಿ ಕೋಲ್ಕತ್ತಾ ಹೈಕೋರ್ಟ್ ಹೇಳುತ್ತೆ ಇವರೆಲ್ಲರೂ ಕೂಡ ಅಪರಾಧಿಗಳು ಅಂತ ತೀರ್ಪು ಬರುತ್ತೆ. ಹೀಗಾಗಿ ಅವರನ್ನ ಒಂದು ವಿಭಾಗದಿಂದ ಮತ್ತೊಂದು ವಿಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿ ಮೂಲೆ ಗುಂಪು ಮಾಡೋ ಪ್ರಯತ್ನ ಮಾಡಿತ್ತು. ಈಗ ಬಿಜೆಪಿ ಅವರನ್ನ ಬಳಕೆ ಮಾಡಿಕೊಂಡು ಈ ಹಿಂದೆ TMC ಅವಧಿಯಲ್ಲಿ ಆದಂತಹ ಎಲ್ಲ ಘಟನೆಗಳನ್ನ ಕೆದಕುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೊಂದು ಬೆಳವಣಿಗೆ, ಸಂದೇಶ್ ಖಾಲಿ ಸತ್ಯ ಹೊರಬರಲಿದೆಯೇ? ಸಂದೇಶ್ ಖಾಲಿಯಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯದ ಮರು ತನಿಖೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಕಳೆದ ಆಡಳಿತಾವಧಿ ಎಲ್ಲ ಪ್ರಮುಖ ಹಗರಣಗಳ ಫೈಲನ್ನು ಓಪನ್ ಮಾಡಿದೆ. ದಮಯಂತಿ ಸೇನ್ ತನಿಖೆಯಿಂದ TMC ಹಲವು ನಾಯಕರ ಮುಖವಾಡ ಕಳಚುವಂತಹ ಸಾಧ್ಯತೆ ಇದೆ. ಬಿಜೆಪಿ ಸರ್ಕಾರದ ಕ್ರಮವನ್ನು ಸೇಡಿನ ರಾಜಕಾರಣ ಅಂತ TMC ನಾಯಕರೆಲ್ಲ ಹೇಳ್ತಿದ್ದಾರೆ. ನಾವು ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತೀವಿ ಅಂತ TMC ನಾಯಕರು ಹೇಳ್ತಾ ಇರೋದು. ಹೀಗಾಗಿ ಬಂಗಾಳದ ರಾಜಕೀಯ ಮತ್ತು ಕಾನೂನು ಹೋರಾಟ ಸದ್ಯಕ್ಕೆ ತೀವ್ರ ಗತಿಗೆ ಹೋಗ್ತಾ ಇದೆ. ಹೀಗಾಗಿ ಅಂದರೆ ನಮ್ಮಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅವರೆಲ್ಲ ಆರೋಪ ಪ್ರತ್ಯಾರೋಪ ಮಾಡ್ತಾರಲ್ಲ, ನಿಮ್ಮ ಸರ್ಕಾರದ ಅವಧಿಯಲ್ಲಿ ಆದಂಥ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ತನಿಖೆ ಮಾಡಿಸ್ತೀವಿ, ಶಿಕ್ಷೆ ಕೊಡಿಸ್ತೀವಿ ಅಂತ. ಬಟ್ ಸರ್ಕಾರ ಬಂದ ಮೇಲೆ ತತ್ಕ್ಷಣ ಸುಮ್ಮನೆ ಆಗ್ಬಿಡ್ತಾರೆ. ಹೀಗಾಗಿ ಆರೋಪ ಪ್ರತ್ಯಾರೋಪ ಎರಡು ಪಕ್ಷಗಳ ನಡುವೆ ಇದು ರಾಜಕೀಯ ಷಡ್ಯಂತ್ರ, ರಾಜಕೀಯ ಪಿತೂರಿ ಅಂತೆಲ್ಲ ಮಾತನಾಡ್ತಾರಲ್ಲ, ಅದೇ ಮಾದರಿಯಲ್ಲಿ ಇದೀಗ ಪಶ್ಚಿಮ ಬಂಗಾಳದಲ್ಲೂ ಕೂಡ ಆಗ್ತಾ ಇದೆ. ಹೀಗಾಗಿ ಇದು ಯಾವ ಹಂತಕ್ಕೆ ಹೋಗುತ್ತೆ ನೆಕ್ಸ್ಟ್ ಇದನ್ನು ನಾವು ನೋಡೋಣ. ಮತ್ತೊಂದು ಕಡೆ ಇದು ಸೇಡಿನ ರಾಜಕಾರಣವೋ ನ್ಯಾಯದ ಹಾದಿಯೋ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಏನಿದು, ಸರ್ಕಾರಿ ಸಂಸ್ಥೆಗಳನ್ನು ವಿರೋಧ ಪಕ್ಷದ ವಿರುದ್ಧ ಬಳಸಲಾಗುತ್ತೆ ಅಂತ TMC ಅವರು ಹೇಳ್ತಾರೆ. ಯಾಕಂದ್ರೆ ಅವರ ವಿರುದ್ಧ ಆಗಿರುವಂತಹ ಪ್ರಕರಣಗಳು, ಅವರ ಅವಧಿಯಲ್ಲಿ ಆಗಿರುವಂತಹ ಪ್ರಕರಣಗಳನ್ನು ನಾವು ತನಿಖೆ ಮಾಡ್ತೀವಿ ಅಂತ ಬಿಜೆಪಿ ಅವರು ಹೇಳ್ತಾ ಇರೋದು. ಜನರ ಹಣ ಲೂಟಿ ಮಾಡಿದವರಿಗೆ ಶಿಕ್ಷೆ ಗ್ಯಾರಂಟಿ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ಭವಾನಿಪುರ ಸಮಾವೇಶದಲ್ಲಿ ಸುವೇಂದು ಅಧಿಕಾರಿ ಒಂದು ಕ್ರಾಂತಿಕಾರಿ ಭಾಷಣವನ್ನು ಕೊಟ್ಟಿದ್ರು. IPS ಅಧಿಕಾರಿ ನೇಮಕಕ್ಕೆ ಕೋಲ್ಕತ್ತಾ ಹೈಕೋರ್ಟ್ನಿಂದಲೂ ಕೂಡ ಈ ಹಿಂದೆ ಸಮ್ಮತಿ ಇತ್ತಂತೆ. ಬಂಗಾಳದಲ್ಲಿ ಇದೀಗ ಎಲ್ಲ ಸನ್ನಿವೇಶಗಳು ಬದಲಾಗ್ತಾ ಇದೆ. ಹೀಗಾಗಿ ಮುಂದಿನ ಸರದಿ ಯಾರ್ದಿರುತ್ತೆ, ಏನಾಗುತ್ತೆ, ಇದು ರಾಜಕೀಯ ವೈಷಮ್ಯವಾಗಿ ಮಾತ್ರ ಉಳಿಯಿತು, ಸೇಡಿನ ರಾಜಕಾರಣವಾಗಿ ಬಗೆಹರಿತು, ಅಥವಾ ಯಾವ ಜನಸಾಮಾನ್ಯ ಇದರಿಂದ ನೊಂದಿದ್ದಾನೆ, ಅನ್ಯಾಯಕ್ಕೊಳಗಾಗಿದ್ದಾನೆ ಆ ವ್ಯಕ್ತಿಗೆ ನ್ಯಾಯ ಸಿಗುತ್ತೋ ಕಾದ್ ನೋಡೋಣ.